ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಗೆ ಚಿತ್ರದುರ್ಗದಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಫುಟ್ಪಾತ್ಗೆ ನುಗ್ಗಿದಂತಹ ಘಟನೆ ನಡೆದಿದೆ. ಫುಟ್ಪಾತ್ ಮೇಲೆ ನಿಂತಿದ್ದಂತಹ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಮತ್ತೋರ್ವ ವ್ಯಕ್ತಿಗೆ ಕಾಲು ಮುರಿತವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಕೆರೆ ತಾಲೂಕಿನ ಪ್ರದೀಪ್ 30 ವರ್ಷ ಸಾವನ್ನಪ್ಪಿರುವಂತಹ ವ್ಯಕ್ತಿ ಚಾಲಕನ ನಿಯಂತ್ರಣ ತಪ್ಪಿ ಇದ್ದಕ್ಕಿದ್ದ ಹಾಗೆ ಕಾರು ನುಗ್ಗಿದರ ಪರಿಣಾಮ ಈ ಅವಘಡ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ಕಾರು. ಈ ರೇಸ್ನಲ್ಲೂ ಈ ರೀತಿ ಕಾರ್ ಹೋಗಲ್ಲ, ಆ ರೀತಿ ಏಕಾಏಕಿಯಾಗಿ ನುಗ್ಗಿ ಬಂದಿದೆ. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ನಿಂತವರು ಒಬ್ಬರು ಸಾವನ್ನಪ್ಪಿದ್ದು ಮತ್ತೊಬ್ಬರು ಆಸ್ಪತ್ರೆ ಪಾಲಾಗಿದ್ದಾರೆ. ಚಾಲಕನ ಅಜಾಗರೂಕತೆ ಮತ್ತು ಅತಿ ವೇಗದ ಚಾಲನೆ CC ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಸ್ಸಿಗೆ ಕಾಯ್ತಾ ಇದ್ರಂತೆ ಇಬ್ಬರು, ಅದರ ಪೈಕಿ ಒಬ್ಬರು ಸಾವನ್ನಪ್ಪಿದ್ರು, ಮತ್ತೊಬ್ಬರ ಕಾಲು ಮುರಿತವಾಗಿದೆ. ನುಲೆನೂರು ಬಳಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು.